ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ, HDKಗೆ ಅಮಿತ್ ಶಾ ಎಮರ್ಜೆನ್ಸಿ ಕಾಲ್, ಧರ್ಮಸ್ಥಳದತ್ತ BJP MLAಗಳು. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 3-4 ದಿನಗಳ ಹಿಂದೆ ಆದಂಥ ಪರಿಷತ್ನ ಚುನಾವಣೆಯಲ್ಲಿ BJP ಮತ್ತು JDSನ 11 MLAಗಳು ಕಾಂಗ್ರೆಸ್ ಪರವಾಗಿ ಅಡ್ಡ ಮತದಾನ ಮಾಡಿದ ನಂತರ ಯಾವ ಲೆವೆಲ್ಗೆ, ಅದರಲ್ಲೂ ಮುಖ್ಯವಾಗಿ BJP ಪಕ್ಷಕ್ಕೆ ಕೇಂದ್ರ ಲೆವೆಲ್ನಲ್ಲಿ ಮುಜುಗರ ಆಯ್ತಲ್ಲ, ಅದರಿಂದ ಎಚ್ಚೆತ್ತಂತ ಅಮಿತ್ ಶಾ ಕೂಡ ಇದೀಗ ಕುಮಾರಸ್ವಾಮಿಯವರಿಗೆ ಎಮರ್ಜೆನ್ಸಿ ಕಾಲನ್ನು ಮಾಡಿದ್ದಾರೆ. ಅದು ಕೂಡ ಮೊನ್ನೆ ತಡರಾತ್ರಿ ಕುಮಾರಸ್ವಾಮಿಯವರಿಗೆ ಸ್ವತಃ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಕಾಲ್ ಮಾಡಿ ಕೆಲವೊಂದು ಅಚ್ಚುಕಟ್ಟಿನ ಕಠಿಣ ನಿರ್ಧಾರವನ್ನು ಕೈಗೊಳ್ಳೋದಾಗಿ ಮತ್ತು ಕಠಿಣ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದೇನೆಂದರೆ, ಅಡ್ಡ ಮತದಾನ ನಮ್ಮ ಪಕ್ಷಗಳಿಗೆ ಮಾರಕ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ವಿರುದ್ಧ ಹೀನಾಯವಾಗಿ ಸೋತಂತಿರುವ ನಮ್ಮ 2 ಪಕ್ಷಗಳು ಕೂಡ ಇರುವಂಥ MLAಗಳನ್ನ ಉಳಿಸಿಕೊಳ್ಳಬೇಕು. ಒಂದು ವೇಳೆ ಅಂಥ MLAಗಳು ಅಡ್ಡ ಮತದಾನ ಮಾಡಿದರೆ ಅಂಥ MLAಗಳನ್ನ ಪಕ್ಷದಿಂದ ಹೊರಹಾಕಬೇಕು. ಜೊತೆಗೆ ಪಕ್ಷದಿಂದ ಹೊರಹಾಕುವ ನಿಟ್ಟಿನಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ಒಂದು ಕಠಿಣ ನಿರ್ಧಾರದ, ಕಠಿಣ ಸಂದೇಶದ ಒಂದು ಮಾತನ್ನು ಕುಮಾರಸ್ವಾಮಿ ಜೊತೆ ಮಾತನಾಡ್ತಾ ಅಮಿತ್ ಶಾ ಅವರು ಹೇಳಿದ್ದಾರೆ ಎನ್ನುವಂಥ ಮಾತು ಇದೀಗ ಅಂದರೆ ಜಗಜ್ಜಾಹೀರಾಗಿದೆ. ಯಾಕಂದರೆ BJPಯಲ್ಲಿ 63 MLAಗಳಿದ್ದಾರೆ, JDSನಲ್ಲಿ 19 MLAಗಳಿದ್ದಾರೆ. ಈ 19 ಅಥವಾ 18 MLAಗಳಲ್ಲಿ 2 ಪಕ್ಷದಿಂದಲೂ ಕೂಡ ಬರೋಬ್ಬರಿ 11 MLAಗಳು ಕಾಂಗ್ರೆಸ್ ಪರವಾಗಿ ಅಡ್ಡ ಮತದಾನ ಮಾಡಿ ಒಂದು ಕಡೆ BJPಗೆ ಅತ್ಯಂತ ದೊಡ್ಡ ಮುಜುಗರವನ್ನು ಉಂಟು ಮಾಡಿದ್ರು. ಅಮಿತ್ ಶಾ ಅವರು ಹೇಳೋ ಪ್ರಕಾರ ನಮ್ಮ ಪಕ್ಷದಲ್ಲಾಗಲಿ ಅಥವಾ ನಿಮ್ಮ ಪಕ್ಷದಲ್ಲಾಗಲಿ ಅಡ್ಡ ಮತದಾನ ಮಾಡಿದವರನ್ನ ಕಠಿಣ ಶಬ್ದದಿಂದ ಟೀಕಿಸುವ ಮುಖಾಂತರ ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹವನ್ನು ಮಾಡಿದರೆ, ಈ ಮುಖಾಂತರ ನಮ್ಮ ಪಕ್ಷಗಳ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಬಿರುಕು ಉಂಟು ಮಾಡಬಾರ್ದು. ನಮ್ಮ NDA ಮೈತ್ರಿ ಅಂದ ಕೂಡಲೇ ಅದು ಬಹುಮತದ ಸಮೀಪ ಇರಲಿ ಅಥವಾ ಬಹುಮತದಿಂದ ಜಾಸ್ತಿಯಾಗಿ 400 ಸೀಟ್ ಗೆದ್ದರೂ ಕೂಡ ನಮ್ಮ ಮೈತ್ರಿಕೂಟ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಚಿಕ್ಕ ಪುಟ್ಟ ಮೈತ್ರಿ ಆಗಿರ್ಬೋದು, ದೊಡ್ಡ ಮೈತ್ರಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮೈತ್ರಿಯಲ್ಲಿ ಬಿರುಕು ಮೂಡಬಾರ್ದು. ಅದು ಕೇಂದ್ರದಲ್ಲಾಗಿರ್ಬೋದು ಅಥವಾ ಮುಂದಿನ 2028 ಚುನಾವಣೆಯಲ್ಲಾಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮೈತ್ರಿಯಲ್ಲಿ ಬಿರುಕನ್ನು ಉಂಟು ಮಾಡಬಾರ್ದು. ಅಂಥ ಒಂದು ನಿಟ್ಟಿನಲ್ಲಿ ನೀವು ಕೂಡ ಕ್ರಮವನ್ನು ಕೈಗೊಳ್ಳಿ, ನಾವು ಕೂಡ ಕ್ರಮವನ್ನು ಕೈಗೊಳ್ಳುತ್ತೇನೆ ಎನ್ನುವಂಥ ನಿರ್ಧಾರವನ್ನು ಹೇಳಿ ಒಂದು ಕಡೆ ರಾಜ್ಯ BJPಗೆ ಮುಜುಗರವನ್ನು ಉಂಟು ಮಾಡಿದರೆ ಮತ್ತು ರಾಜ್ಯ BJP ವೀಕ್ ಆಗಿದೆ. 2028 ಚುನಾವಣೆಯಲ್ಲಿ NDA ಗೆಲ್ಲಬೇಕೆಂದರೆ ಕರ್ನಾಟಕದಲ್ಲಿ ಅದಕ್ಕೆ ಮುಖ್ಯವಾಗಿ ಕುಮಾರಸ್ವಾಮಿಯವರ ಸಾಥ್ ಕೊಡಬೇಕಾಗತ್ತೆ. ಒಂದು ಹಂತದ ಪ್ರಕಾರ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 60 ಸೀಟು ಕೊಡಬೇಕೆನ್ನುವಂಥ ಒಂದು ಗಟ್ಟಿಯಾದ ಒಂದು ಸಂದೇಶವನ್ನು ರಾಜ್ಯ JDS ಕೇಂದ್ರ BJP ಹೇಳಿ ಕಳಿಸಿದೆ ಮತ್ತು ಮನವಿಯನ್ನು ಕೂಡ ಮಾಡಿದೆ. ಅದೇ ಅಲ್ಲಿ ಕೂಡ ಸ್ವಲ್ಪ ಅಳಿದು ತೂಗಿ 50 ಸೀಟನ್ನು ಕೊಡೋದಾಗಿ ಕೇಂದ್ರ BJP ಕೂಡ ಒಪ್ಪಿದೆ. ಆದರೆ JDS ಅದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ 55-60 ಸೀಟನ್ನು ಕೊಡಿ ಎನ್ನುವಂಥ ಮನವಿ ಕೂಡ ಮಾಡಿದೆ. ಮುಂದಿನ ಹಂತಗಳಲ್ಲಿ 60 ಸೀಟ್ ಸಿಕ್ಕರೂ ಕೂಡ ಅದು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಅಮಿತ್ ಶಾ ಅವರಿಗೆ ಕುಮಾರಸ್ವಾಮಿಯವರ ಮೇಲೆ ಅತ್ಯಂತ ಜಾಸ್ತಿ ನಂಬಿಕೆ ಇದೆ ಮತ್ತು ಕರ್ನಾಟಕ BJP ನಾಯಕರ ಮೇಲೆ ಅಮಿತ್ ಶಾ ಅವರಿಗೆ ನಂಬಿಕೆಯೇ ಇಲ್ಲ ಎನ್ನುವಂಥ ಸತ್ಯ ಇದೀಗ ಹೊರಗೆ ಬಂದಿದೆ. ಕಳೆದ 4 ದಿನಗಳ ಹಿಂದೆ ಆದಂಥ ಪರಿಷತ್ ಚುನಾವಣೆಯಲ್ಲಿ BJPಯಿಂದ 7 ಆಯಿತು, ಅದನ್ನು JDSನ 4 MLAಗಳು ಅಡ್ಡ ಮತದಾನ ಹಾಕಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಅಲ್ಲೂ ಕೂಡ 10-15 ಜನರ ನೇಮ್ ಕೂಡ ಅಂದರೆ ಹೆಸರು ಕೂಡ ಅಂದರೆ ಸಾಮಾಜಿಕ ಜಾಲತಾಣ ತೇಲಲ್ಪಟ್ಟಿದ್ವು. ಅದರಲ್ಲೂ ಚಂದ್ರಲಮಾಣಿ, ಬೈರತಿ ಬಸವರಾಜ್, HK ಸುರೇಶ್, ಗರುಡಾಚಾರ್, ಜನಾರ್ದನ್ ರೆಡ್ಡಿ, ಶ್ರೀವತ್ಸ, ದಿನಕರ್ ಶೆಟ್ಟಿ, HD ಮಂಜುನಾಥ್, ಕರಿಯಮ್ಮ, ಜೆಟಿ ದೇವೇಗೌಡ, ಹೀಗೆ ಜೊತೆಗೆ ಯತ್ನಾಳ್ ಅವರು NDA ಪರವಾಗಿ ಮತ ಹಾಕಿದ್ರು. ಅದು ಕೂಡ ರಾಜ್ಯ BJPಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರ ಮನವಿಯ ಮೇರೆಗೆ ನಮಗೆ ಈ ಮತ ಸಾಕು, ನಿಮ್ಮ ಮತ ಏನಿದ್ರು ಕೂಡ ನಮ್ಮ NDA ಅಭ್ಯರ್ಥಿ ಆಗಿರುವಂಥ JDSನ ಗೋವಿಂದರಾಜು ಅವರಿಗೆ ಮತ ಹಾಕಿರುವಂಥ ಮಾತನ್ನು ಹೇಳಿ ಅಷ್ಟಕ್ಕೂ ಅನೇಕ ಹೆಸರು ಕೂಡ ತೇಲಿ ಬಂದಿದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಈ 10-12 ಜನ ಅಡ್ಡ ಮತದಾನ ಹಾಕಿದರ ಗೊತ್ತಿಲ್ಲ. ಆದರೆ ಒಂದು ಹಂತದ ಪ್ರಕಾರ ಇವರು ಯಾರು ಕೂಡ ಅಡ್ಡ ಮತದಾನ ಮಾಡಿಲ್ಲ. ಇವರೆಲ್ಲರೂ ಕೂಡ ಇದೀಗ ಆಣೆ ಪ್ರಮಾಣಕ್ಕೆ ರೆಡಿಯಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಚಂದ್ರಲಮಾಣಿ ಅವರ ಮೇಲೆ ಸ್ವಲ್ಪ ಒಂದು ಚಿಕ್ಕ ಕೇಸ್ ಇತ್ತು. ವೈದ್ಯರಾಗಿ ಅವರು ಹಣವನ್ನು ಪಡ್ಕೊಂಡ್ರು, ಲಂಚವನ್ನು ಪಡ್ಕೊಂಡ್ರು ಅನ್ನುವಂಥ ಕೇಸ್ ಇತ್ತು. ಜೊತೆಗೆ ಬೈರತಿ ಬಸವರಾಜ್ ಮೇಲೆ ಬಿಕ್ಳು ಶಿವ ಕೇಸ್ ಇತ್ತು, ಬಿಕ್ಳು ಶಿವ ಅವರ ಮರ್ಡರ್ ಕೇಸ್ ಇತ್ತು. HK ಸುರೇಶ್ ಅವರು ಒಂದೊಮ್ಮೆ DK ಶಿವಕುಮಾರ್ ಅವರನ್ನ ಭಾವಿ CM ಎನ್ನುವಂಥ
ಹೆಸರಿನಲ್ಲಿ ಕೂಗಿದ್ರು ಎನ್ನುವಂಥ ಅಪವಾದ ಇತ್ತು. ಹೀಗೆ ಅನೇಕರ ಮೇಲೆ ಅನೇಕ ಅಪವಾದ ಇದ್ದ ಕಾರಣಕ್ಕಾಗಿ ಅಂಥ ಹೆಸರನ್ನು ತೇಲಿಬಿಟ್ಟಂಥ ಕಾಂಗ್ರೆಸ್ ಒಂದು ಹಂತಕ್ಕೆ ತಮ್ಮ ಪರವಾಗಿ ಅಡ್ಡ ಮತದಾನ ಮಾಡಿದಂಥ ಹೆಸರುಗಳನ್ನು ಬಚಾವ್ ಮಾಡಲಿಕ್ಕೆ ಮಿಕ್ಕ ಹೆಸರುಗಳನ್ನ ತೇಲಿಬಿಟ್ಟಿದೆ ಅನ್ನುವಂಥ ಅಪವಾದ ಇದೀಗ ಕೇಳಿ ಬರ್ತಾ ಇದೆ. ಇದು ಕೂಡ ಭಾನುವಾರದ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹೀಗಾಗಿ ಗೊಂದಲದಲ್ಲಿರುವಂಥ ಬಿಜೆಪಿ ಹೇಳುತ್ತೆ ನಮ್ಮ ಕಡೆ 7 ಮತಗಳು ಅಡ್ಡ ಮತದಾನ ಆಗಿಲ್ಲ, 3 ಜನರ ಮೇಲೆ ಸಂಶಯ ಇದೆ, ಹೀಗಾಗಿ 3 ಜನರು ಅಡ್ಡ ಮತದಾನ ಮಾಡಿರೋ ಬಗ್ಗೆ ಸಂಶಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ರೆ, ಮತ್ತೊಂದು ಕಡೆ JDSನಿಂದ 10 ಅಥವಾ 9 ಅಥವಾ 10 MLAಗಳು ಅಡ್ಡ ಮತದಾನ ಮಾಡಿರೋ ಬಗ್ಗೆ ಶಂಕೆ ಇದೆ. ಸ್ವತಃ ಕುಮಾರಸ್ವಾಮಿ ಅವರು ಮೊನ್ನೆಯ ಮೀಟಿಂಗ್ನ ವೇಳೆಗೆ ಕರಿಯಮ್ಮ ಅವರನ್ನ ಮಾತಾಡಿಸ್ತಾ ಏನು ಸಿಸ್ಟರ್ ಯಾಕೆ ಡಲ್ ಆಗಿದ್ರಿ ಅನ್ನುವಂಥ ಮಾತನ್ನು ಹೇಳಿ ನೇರವಾಗಿ ಅವರು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಸೂಚನೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಕುಮಾರಸ್ವಾಮಿ ಅವರಿಗೆ ಒಂದು ಹಂತಕ್ಕೆ ಸಂಶಯ ಇದೆ, 8 ರಿಂದ 9 ಜನ ನಮ್ಮ ಪಕ್ಷದಲ್ಲಿ ಅಡ್ಡ ಮತದಾನ ಮಾಡಿರಬಹುದು ಎನ್ನುವಂಥ ಸಂಶಯ ಕೂಡ ಇದೆ. ಈಗ ಬಿಜೆಪಿ ಮತ್ತೊಂದು ಹಂತಕ್ಕೆ ಮುಂದುವರೆದು ತಮ್ಮ ಪಕ್ಷದಿಂದ ಒಬ್ಬರಾಗಲಿ, ಇಬ್ಬರಾಗಲಿ, 3 ಆಗಲಿ, 4 ಆಗಲಿ, 5 ಆಗಲಿ ಯಾರು ಕೂಡ ಅಡ್ಡ ಮತದಾನ ಮಾಡಬಾರ್ದಿತ್ತು, ಯಾಕೆ ಮಾಡಿದ್ರು ಅನ್ನುವಂಥ ಒಂದು ಸತ್ವ ಪರೀಕ್ಷೆಗೆ, ಸತ್ಯ ಸಂಶೋಧನೆಗೆ ಇಳಿದಿದೆ ಮತ್ತು ಒಂದು ಕಮಿಟಿನ ಕೂಡ ಮಾಡಿದೆ. ಆ ಕಮಿಟಿಯಲ್ಲಿ CT ರವಿ ಇದ್ದಾರೆ, ಜೊತೆಗೆ ಚಲುವಾದಿ ನಾರಾಯಣಸ್ವಾಮಿ ಇದ್ದಾರೆ ಮತ್ತು ಮಹೇಶ್ ತೆಂಗಿನಕಾಯಿ ಕೂಡ ಇದ್ದಾರೆ. ಈ 3 ಒಂದು ಕಮಿಟಿಯಲ್ಲಿ ಸತ್ಯ ಸಂಶೋಧನೆ ಮಾಡಲಿಕ್ಕೆ ಟೈಮ್ ಕೂಡ ಕೊಡಲಾಗಿದೆ. ಜೂನ್ 24ರ ಒಳಗಾಗಿ ಸತ್ಯ ಸಂಶೋಧನೆ ಈ ಒಂದು ಕಮಿಟಿ ವರದಿಯನ್ನು ಸಲ್ಲಿಸುತ್ತೆ. ಅದಾದ ನಂತರ ಇದೀಗ ವಿಜಯೇಂದ್ರ ಅವರು ಮತ್ತೊಂದು ಬಾಣವನ್ನು ಬಿಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಹೇಳಿ ಕೇಳಿ ಬಿಜೆಪಿ ಅಂದ್ಕೊಳ್ಳೋದು ಬಲಪಂಥೀಯ ಪಕ್ಷ, ದೇವರನ್ನು ನಂಬುತ್ತೆ, ಎಲ್ಲವನ್ನೂ ನಂಬುತ್ತೆ ಮತ್ತು RSS ಹಾಗೆ ಹೀಗೆ ಹಿಂದೂ ಧರ್ಮದ ಒಂದು ಅಡಿಯಲ್ಲಿ ಪಕ್ಷ ಕಟ್ಟಲಾಗಿದೆ. ಇದರಿಂದ ವಿಜಯೇಂದ್ರ ಅವರು ಮತ್ತೊಂದು ಹಂತಕ್ಕೆ ತಮ್ಮ ಒಂದು ಬಾಣವನ್ನು ಬಿಟ್ಟಿದ್ದಾರೆ. ಅದೇನೆಂದರೆ ಇದೇ ಮುಂದಿನ ವಾರ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಧರ್ಮಸ್ಥಳದ ಒಂದು ಹೋಟ್ಲಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಅದಾದ ನಂತರ ಧರ್ಮಸ್ಥಳ ಸನ್ನಿಧಿಗೆ ಹೋಗಿ ಅಲ್ಲೊಂದು ಹಾಲ್ನಲ್ಲಿ ಎಲ್ಲರೂ ಕೂಡ ಧರ್ಮಸ್ಥಳದ ಫೋಟೋ ಮುಂದೆ ಆಣೆ ಪ್ರಮಾಣವನ್ನು ಮಾಡಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಿಲ್ಲ ಎನ್ನುವಂಥ ಆಣೆ ಪ್ರಮಾಣಕ್ಕೆ ಮುಂದಾಗಿದೆ ಮತ್ತು ಅದರ ಬಗ್ಗೆ ಇದೀಗ ವಿಜಯೇಂದ್ರ ಅವರು ಕೂಡ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಎನ್ನುವಂಥ ಮಾತು ಇದೀಗ ಹರಿದಾಡ್ತಿದೆ. ಒಂದು ಹಂತಕ್ಕೆ ಎಲ್ಲವೂ ಆಗಿದೆ, ಶಾಸಕಾಂಗ ಪಕ್ಷಕ್ಕೆ ಎಲ್ಲರೂ ಹಾಜರಿರಬೇಕು ಎನ್ನುವಂಥ ವಿಪ್ ಕೂಡ ಕೊಡಲಾಗುತ್ತೆ ಎನ್ನುವಂಥ ಮಾತು ಕೂಡ ಕೇಳಬರ್ತಾ ಇದೆ. ನೀವು ಆಣೆ ಪ್ರಮಾಣ ಮಾಡಲಿಕ್ಕೆ ವಿಪ್ ಜಾರಿಯಾಗಲ್ಲ, ಆದರೆ ಶಾಸಕಾಂಗ ಪಕ್ಷ ಸಭೆಗೆ ಹಾಜರಾಗಬೇಕು. ಯಾವುದೇ ಕಾರಣಕ್ಕೂ ಆರೋಗ್ಯ ಸಮಸ್ಯೆಯೋ ಅದು ಇದು ಹೇಳುವಂಥ ನೆಪ ಇರಬಾರದು. ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಿರಬೇಕು ಎನ್ನುವಂಥ ವಿಷಯವಾಗಿ ವಿಪ್ ಕೊಡುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾತು ಚರ್ಚೆ ಆಗ್ತಿದೆ. ಒಂದು ಹಂತಕ್ಕೆ ಚರ್ಚೆ ಆಗಿದೆ ಮತ್ತು ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆದರೆ ಅದು ಅಧಿಕೃತವಾಗಿ ಎಲ್ಲೂ ಕೂಡ ದೃಢಪಟ್ಟಿಲ್ಲ. ನಿಮಗೆ ಆಣೆ ಪ್ರಮಾಣ ಮಾಡಲಿಕ್ಕೆ ವಿಪ್ ಅನ್ವಯವಾಗಲ್ಲ, ಆದರೆ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಿರಬೇಕು ಎನ್ನುವಂಥದ್ದಕ್ಕೆ ವಿಪ್ ಜಾರಿಯಾಗುವಂಥ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಒಂದು ಹಂತಕ್ಕೆ ಅಮಿತ್ ಶಾ ಅವರು HD ಕುಮಾರಸ್ವಾಮಿ ಅವರಿಗೆ ಕಾಲ್ ಮಾಡಿ ನಮ್ಮ ಮಧ್ಯೆ ಯಾವುದೇ ಬಿರುಕು ಇರಬಾರ್ದು ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಅಮಿತ್ ಶಾ ಅವರಿಗೆ ರಾಜ್ಯ BJP ನಾಯಕರ ಮೇಲೆ ಆತ್ಮವಿಶ್ವಾಸ ಇಲ್ಲ, ಯಾವುದೇ ನಂಬಿಕೆ ಇಲ್ಲ. ಮೂರನೆಯದಾಗಿ ಇದೀಗ ಧರ್ಮಸ್ಥಳದತ್ತ BJP MLAಗಳು ಹೊರಡಲೇಬೇಕಾದಂಥ ಪರಿಸ್ಥಿತಿ ಇದೆ. BJPಯ ರಾಜ್ಯಾಧ್ಯಕ್ಷರು ಮುಂದಿನ ವಾರ ಧರ್ಮಸ್ಥಳದಲ್ಲಿ BJP ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಆಣೆ ಪ್ರಮಾಣ ಮಾಡಿ ಸತ್ಯ ಸಂಶೋಧನೆ ಹೊರಹಾಕಲಿಕ್ಕೆ ಮತ್ತು ಯಾಕೆ ಅಡ್ಡ ಮತದಾನ ಮಾಡಿದ್ರು, ಏನಾಯಿತು, ಯಾರು ಅಡ್ಡ ಮತದಾನ ಮಾಡಿದ್ದು ಎನ್ನುವಂಥ ಒಂದು ಸತ್ವ ಪರೀಕ್ಷೆಗೆ ಒಳಪಡಿಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಹಂತಕ್ಕೆ ಯಾಕೆ BJPಯವರು ಅಡ್ಡ ಮತದಾನ ಮಾಡಿದ್ರು ಎನ್ನುವಂಥ ವಿಚಾರ ಹೊರಗೆ ಬಂದಾಗ ಇದು ಅಫ್ಕೋರ್ಸ್ ರಾಜ್ಯ ಮತ್ತು ಕೇಂದ್ರ BJP ನಡುವೆ ಸಮನ್ವಯತೆಯ ಕೊರತೆ ಇದೆ. ರಾಜ್ಯ BJPಯವರು ಒಂದು ಕಡೆ ಹೋದರೆ ಕೇಂದ್ರ BJPಯವರು ಒಂದು ಕಡೆ ಹೋಗ್ತಿದ್ರೆ. ರಘು ಕೌಟಿಲ್ಯ ಮತ್ತು ಲಿಂಗರಾಜು ಪಾಟೀಲ್ ಅನ್ನುವಂಥ ವಿಧಾನ ಪರಿಷತ್ನ ಅಭ್ಯರ್ಥಿಗಳ ಮೇಲೆ ರಾಜ್ಯ BJPಗೆ ಮನಸ್ಸಿರಲಿಲ್ಲ. ರಾಜ್ಯ BJPಯವರು ಮತ್ತೇನೋ ಒಂದು ಲೆಕ್ಕ ಹಾಕಬೇಕು, ಯಾರಿಗೂ ಟಿಕೆಟ್ ಕೊಡಬೇಕು, ಯಾರನ್ನೂ ಗೆಲ್ಲಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ ಹೈಕಮಾಂಡ್ ಹೇಳಿತ್ತು ರಘು ಕೌಟಿಲ್ಯ ಮತ್ತು ಲಿಂಗರಾಜು ಪಾಟೀಲ್ ಅವರನ್ನು ನೀವು ಕಳಿಸಬೇಕು, ಅವರೇ ವಿಧಾನ ಪರಿಷತ್ತಿಗೆ ಅಭ್ಯರ್ಥಿಗಳಾಗಬೇಕು, ಅವರನ್ನು ಗೆಲ್ಲಿಸಬೇಕು ಅನ್ನುವಂಥ ಒತ್ತಡ ಹೇರಿದಾಗ ರಾಜ್ಯ BJP ನಾಯಕರಿಗೆ ಮನಸ್ಸಿರಲಿಲ್ಲ. ಹೀಗಾಗಿ ಅಲ್ಲಿ ಒಡಕಾಯಿತು ಅನ್ನುವಂಥ ಒಂದು ಮಾತು. ಎರಡನೇದಾಗಿ ಈಗಾಗಲೇ ರಾಜ್ಯ BJPಯಲ್ಲಿ ಮುಂದಿನ ಚುನಾವಣೆಗಾಗಿ ಭರ್ಜರಿ ತಯಾರಿ ನಡೆಸ್ತಿದೆ. 224 MLAಗಳ ಲೀಸ್ಟ್ ಅಂದರೆ ಅಭ್ಯರ್ಥಿಗಳ ಲೀಸ್ಟ್ ಕೂಡ ರೆಡಿಯಾಗಿದೆ. ಅದರಲ್ಲಿ ಬಹುತೇಕ ಸಿಟ್ಟಿಂಗ್ MLAಗಳಿಗೆ ಟಿಕೆಟ್ ಇಲ್ಲ. ಹಾಗಾಗಿ ಯಾರು ಸಿಟ್ಟಿಂಗ್ MLA ವಿರುದ್ಧ ಬೇರೆಯವರಿಗೆ ಟಿಕೆಟ್ ಕೊಡಲಾಗುತ್ತಲ್ಲ ಅವರು ಈಗಾಗಲೇ ಆ ಕ್ಷೇತ್ರಗಳಿಂದ
ಈಗಾಗಲೇ ಬಿಜೆಪಿಯ ಗೆದ್ದಿರುವಂಥ ಕ್ಷೇತ್ರಗಳಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಪ್ರಚಾರ ಮಾಡ್ತಿದ್ದಾರೆ ಮತ್ತು ಆ ಅಭ್ಯರ್ಥಿಗೆ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಜಸ್ಟ್ ಲೈಕ್ ಈಗ ನಾನು ದಿನಕರ್ ಶೆಟ್ಟಿ ಅಂತ ಹೇಳ್ತೇನೆ. ದಿನಕರ್ ಶೆಟ್ಟಿ ಅವರಿಗೆ ಮುಂದಿನ ಅಂದರೆ ಈಗ ಅವರು ಕುಮಟಾ ಹೊನ್ನಾವರ ಕ್ಷೇತ್ರದ ಒಂದು MLA ಆಗಿದ್ದಾರೆ. ಅಂಥ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೊಬ್ಬರಿಗೆ ಆಶ್ವಾಸನೆ ಕೊಟ್ಟು ಈ ಸಲ ದಿನಕರ್ ಶೆಟ್ಟಿ ಅವರಿಗೆ ಟಿಕೆಟ್ ಕೊಡಲ್ಲ, ಮತ್ತೊಬ್ಬ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆ ಕೊಟ್ಟು ಆ ಅಭ್ಯರ್ಥಿ ಈಗಾಗಲೇ ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ತಾನೇ ಬಿಜೆಪಿ ಅಭ್ಯರ್ಥಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಮತ್ತು ಅಂಥ ಅಭ್ಯರ್ಥಿಗೆ ಬಿಜೆಪಿಯ ದೊಡ್ಡ ನಾಯಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಹಂತದಲ್ಲಿ ಇದೀಗ ಬಿಜೆಪಿಯಲ್ಲಿ 3-4 ಬಣ ಆಗಿದೆ. ಒಂದು ಕಡೆ MLAಗಳು ತನಗೆ ನಾಯಕರು ಸಪೋರ್ಟ್ ಮಾಡ್ತಿಲ್ಲ, ತನಗೆ ನಾಯಕರು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದಾದರೆ, ಮತ್ತೊಂದು ಕಡೆ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಹೇಳಿದ್ದು ಎಕ್ಸಾಂಪಲ್, ದಿನಕರ್ ಶೆಟ್ಟಿ ವಿಚಾರವನ್ನು ಎಕ್ಸಾಂಪಲ್ ಹೇಳಿದ್ದೇನೆ ಹೊರತು ಅದು ಅಧಿಕೃತ ಅಲ್ಲ. ಹೀಗಾಗಿ ಕೆಲವೊಂದು ವಿಚಾರದಲ್ಲಿ ಇದೀಗ ರಾಜ್ಯ ಮತ್ತು ಬಿಜೆಪಿ ವಿಚಾರದಲ್ಲಿ ಒಂದು ಹಂತಕ್ಕೆ ಬಿರುಕಾಗಿದೆ. ಇವೆಲ್ಲದರಿಂದ ರಾಜ್ಯ ಬಿಜೆಪಿಯನ್ನು ಹೇಗೆ ಹೊಡೆಯಬೇಕು, ರಾಜ್ಯ ಬಿಜೆಪಿಯನ್ನು ಹೇಗೆ ಕಟ್ಟ ಹಾಕಬೇಕು ಅನ್ನುವಂಥ ಒಂದು ಚಾಣಕ್ಯ ಬುದ್ಧಿ ಇದೀಗ DK ಶಿವಕುಮಾರ್ ಅವರಿಗೆ ಒಲಿದು ಬಂದಿದೆ. ಅದೇ ಮುಖ್ಯವಾದ ಕಾರಣಕ್ಕಾಗಿ ಈ 10-12 ಹೆಸರನ್ನು ತೇಲ್ಬಿಟ್ಟು ನಿಜವಾಗಿಯೂ ಕೂಡ ಅಡ್ಡ ಮತದಾನ ಮಾಡಿದವರ ಹೆಸರನ್ನು ಗೌಪ್ಯವಾಗಿ ಇಡಲಿಕ್ಕೆ DK ಶಿವಕುಮಾರ್ ಅತ್ಯಂತ ದೊಡ್ಡ ರಣತಂತ್ರವನ್ನು ಮಾಡಿದ್ದಾರೆ. ಆ ರಣತಂತ್ರಕ್ಕೆ ಇದೀಗ ಅಮಿತ್ ಶಾ ಒಂದು ಕಡೆ ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಮತ್ತೊಂದು ಪ್ಲಾನ್ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ಆಣೆ ಪ್ರಮಾಣ ಮಾಡುವ ಮುಖಾಂತರ ಅಡ್ಡ ಮತದಾನ ಮಾಡಿದ ಹೆಸರನ್ನು ಬಹಿರಂಗ ಮಾಡಬೇಕು ಮತ್ತು ಅಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ವಾರ ಧರ್ಮಸ್ಥಳದ ಈಗ ಎಲ್ಲ ನಾಯಕರು ಹೊರಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯ ಮುಂದೆ ಯಾರು ಸರೆಂಡರ್ ಆಗ್ತಾರೆ, ಯಾರು ಸತ್ಯ ಒಪ್ಕೊಳ್ತಾರೆ, ಸತ್ಯ ಒಪ್ಪಿಕೊಂಡ ನಂತರ ಮತ್ತೇನಾಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.